ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ದೊಡ್ಡಕಾಲುಂದೆಯಲ್ಲಿ ದ್ವಿತೀಯ PUCಯಲ್ಲಿ ವ್ಯಾಸಂಗ ಮಾಡಿ ಪ್ರಸ್ತುತ ಸಾಲಿನಲ್ಲಿ ಉತ್ತೀರ್ಣಗೊಂಡಿದ್ದೇನೆ. ನಾನು ಈ ಒಂದು ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗ PCMBಯಲ್ಲಿ ವ್ಯಾಸಂಗ ನಡೆಸಿದ್ದು. ನನ್ನ ತಂದೆ ತಾಯಿ ಹೆಸರು ಕಾಂತರಾಜು ಮತ್ತು ಮಹೇಶ್ವರ್, ಇಬ್ಬರು ಕೂಡ ಕೂಲಿ ಕೆಲಸ ಮಾಡ್ತಿದ್ದು. ನಮ್ಮ ಮನೆಯಲ್ಲಿ ಒಂದು ಆರ್ಥಿಕ ಪರಿಸ್ಥಿತಿ ಸರಿಯಾಗಿರಲಿಲ್ಲ. ಮತ್ತೆ ನನಗೆ ಇರುವಂತಹ ಒಂದು ಕಿವಿ ಸಮಸ್ಯೆಯನ್ನು ನಾನು ಎದುರಿಸಿ ಬಂದು ನಾನು ಒಂದು ಉತ್ತಮ ಅಂಕವನ್ನು ತಗೊಂಡಿರೋದು ನನಗೆ ಸಂತಸವನ್ನು ತಂದಿದೆ ಮತ್ತು ಡಿಸ್ಟಿಂಕ್ಷನ್ ಕೂಡ ಬಂದಿದೆ. ಇದು ನಮ್ಮ ಲೆಕ್ಚರ್ಸು ಹಾಗೂ ಟೀಚರ್ಸು ಪೇರೆಂಟ್ಸ್ ಎಲ್ಲ ಹೆಮ್ಮೆಯಿಂದ ಹೇಳ್ಕೊಡ್ತಿದ್ದಾರೆ. ಹುಡುಗ ಕಿವಿ ಕೇಳಿಸ್ತಿದ್ದಾರೆ, ಇಷ್ಟೊಂದು ಅಂಕ ಬಂದಿರೋದು ಖುಷಿ ಆಗ್ತಿದೆ ಅಂತ. ಮತ್ತೆ ನನಗೆಲ್ಲ ಲೆಕ್ಚರ್ಸು ಕೂಡ ಎಲ್ಲ ಟೀಚರ್ಸು ಕೂಡ ನನಗೆ ಇಲ್ಲಿ ತನಕ ಸಪೋರ್ಟ್ ಆಗಿ ಅವರು ಏನೇ ಹೇಳಿದ್ರು ನನಗೆ ಬರೆದು ಹತ್ರದಲ್ಲಿ ಕೂರಿಸ್ಕೊಂಡು ಹೆಲ್ಪ್ ಮಾಡಿದ್ದಾರೆ. ನಾನು ಅದಕ್ಕೆ ಸದಾ ಚಿರಋಣಿಯಾಗಿರ್ತೇನೆ. ನಾನು ಮುಂದಿನ ವ್ಯಾಸಂಗದಲ್ಲಿ ನಾನು ಇಂಜಿನಿಯರಿಂಗ್ ಕೋರ್ಸ್ನ ಆರಿಸ್ಕೊಂಡು ಒಂದು ಉನ್ನತವಾದ ಹುದ್ದೆನ ತಗೋಬೇಕು ಅಂತ ಇಚ್ಛಿಸ್ತಾ ಇದ್ದೇನೆ. ಮತ್ತು ನನ್ನ ಎಲ್ಲ ಶಿಕ್ಷಕರಿಗೂ ಹಾಗೂ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಮತ್ತು ನನಗೆ ಇರುವಂತಹ ಒಂದು ಆರ್ಥಿಕ ಪರಿಸ್ಥಿತಿ ಹಾಗೂ ನನ್ನ ಕಿವಿ ಸಮಸ್ಯೆಗೆ ಕಿವಿ ಮಿಷಿನ್ ಅಗತ್ಯ ಇದೆ. ಇದು ನನ್ನ ಒಂದು ರಿಕ್ವೆಸ್ಟ್ ಅಂತ ಹೇಳ್ಕೊಡ್ತೀನಿ. ಯಾವಾರು ದಯವಿಟ್ಟು ಹೆಲ್ಪ್ ಮಾಡಿ. ನಮಸ್ಕಾರ, ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ದೊಡ್ಡಕವಲಂದೆ ಇಲ್ಲಿಯ ಪ್ರಾಂಶುಪಾಲೆ. ನಮ್ಮ ಕಾಲೇಜಿನಲ್ಲಿ ಮೊದಲಿಂದಲೂ ಕೂಡ ಉತ್ತಮವಾದ ಫಲಿತಾಂಶ ಬರುತ್ತಿದೆ. ಈ ವರ್ಷ ಕೂಡ ಅತ್ಯುತ್ತಮವಾದ ಫಲಿತಾಂಶವನ್ನು ನಮ್ಮ ವಿದ್ಯಾರ್ಥಿಗಳು ತಂದುಕೊಟ್ಟಿದ್ದಾರೆ. ಸುತ್ತಮುತ್ತಲಿನ ಹಳ್ಳಿಗಳಿಂದ ಇಲ್ಲಿಗೆ ಬರುವಂತಹ ವಿದ್ಯಾರ್ಥಿಗಳು ನಿಜವಾಗಿಯೂ ವಿದ್ಯಾಭ್ಯಾಸ ಮಾಡಬೇಕೆಂದೇ ಇಲ್ಲಿಗೆ ಬರುತ್ತಾರೆ. ಹಾಗಾಗಿ ತರಗತಿಗಳನ್ನು ತಪ್ಪಿಸಿದ ನಮ್ಮ ಮಾತನ್ನು ಕೇಳಿ ನಮ್ಮ ಮಾರ್ಗದರ್ಶನದಲ್ಲಿ ಮುಂದುವರಿಯುತ್ತಿದ್ದಾರೆ. ಇಂತಹ ಮಕ್ಕಳಲ್ಲಿ ಒಂದು ಮುತ್ತು ನಮ್ಮ ಮಹದೇವ್ ಪ್ರಸಾದ್ಗೆ. ಈ ಮಗುವಿಗೆ ಕಿವಿಯ ಸಮಸ್ಯೆ ಇದೆ, ಅಂದರೆ ಶ್ರವಣ ದೋಷ, ಸರಿಯಾಗಿ ಕೇಳಿಸುವುದಿಲ್ಲ. ಅದಕ್ಕಾಗಿ ನನ್ನ ಗೆಳತಿ ತೃಪ್ತಿಯ ಸಹಯೋಗದೊಂದಿಗೆ ನಾವು ಎಲ್ಲ ರೀತಿಯ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿಸಿದರೂ ಆಪರೇಷನ್ ಮಾಡಲು ಸಾಧ್ಯವಿಲ್ಲವೆಂದು ವೈದ್ಯಕೀಯ ಮೂಲಗಳು ತಿಳಿಸಿದವು. ಆನಂತರ ಬೇರೆ ಯಾವುದಾದರೂ ಒಂದು ಇಯರಿಂಗ್ ಏಡನ್ನು ಹಾಕಿಸುವ ಎಂದು ಯೋಚಿಸುತ್ತಿದ್ದೇವೆ. ಇಂತಹ ಪರಿಸ್ಥಿತಿಯಲ್ಲೂ, ಅಂದರೆ ಯಾವುದೇ ಪಾಠವನ್ನು ಸರಿಯಾಗಿ ಕೇಳಿಸಿಕೊಳ್ಳಲು ಸಾಧ್ಯವಾಗದಿದ್ದರೂ ತಾನೇ ಸ್ವತಃ ಕೃಷಿ ಮಾಡಿ ತಾನೇ ಒಂದು ಪುಸ್ತಕಗಳನ್ನು ತೆಗೆದುಕೊಂಡು ಓದಿ ನಮ್ಮ ಕಾಲೇಜಿಗೆ ಅತ್ಯುತ್ತಮ ಫಲಿತಾಂಶ ಡಿಸ್ಟಿಂಕ್ಷನ್ 529 ಮಾರ್ಕ್ಸನ್ನು ತಗೊಂಡು ತುಂಬ ಒಳ್ಳೆಯ ಶ್ರೇಣಿಯಲ್ಲಿ ನಮ್ಮ ಮಹದೇವ್ ಪ್ರಸಾದ್ ಉತ್ತೀರ್ಣನಾಗಿದ್ದಾನೆ. ಅಷ್ಟೇ ಅಲ್ಲದೆ ಮುಂದೆ ತನ್ನ ಗುರಿಯ ಸ್ಪಷ್ಟತೆ ಆತನಿಗಿದೆ. ತಾನು ಇಂಜಿನಿಯರಿಂಗ್ ಓದಬೇಕು. ಮುಂದೆ ತನ್ನ ತಂದೆ ತಾಯಿ, ಏಕೆಂದರೆ ಕೂಲಿ ನಾಲಿ ಮಾಡಿ ಬದುಕುತ್ತಿರುವ ಅವರ ತಂದೆ ತಾಯಿಯ ಆರ್ಥಿಕ ಪರಿಸ್ಥಿತಿ ತುಂಬ ಕಷ್ಟದ ಸ್ಥಿತಿಯಲ್ಲೇ ಇದ್ದಾರೆ. ಅವರನ್ನೂ ಕೂಡ ಉತ್ತಮ ಸ್ಥಿತಿಗೆ ಕೊಂಡೊಯ್ಯಬೇಕು. ಇಂತಹ ಎಲ್ಲ ಸರ್ಕಾರಿ ಶಾಲೆಗಳಿಗೆ ತಾನು ಆದರ್ಶ ವ್ಯಕ್ತಿಯಾಗಬೇಕು, ತನ್ನ ಊರಿನ ಹೆಸರನ್ನು ಉಳಿಸಬೇಕು ಎನ್ನುವಂತಹ ಒಳ್ಳೆಯ ಗುರಿ ಮತ್ತು ಉದ್ದೇಶಗಳನ್ನು ಇಟ್ಟುಕೊಂಡಿರುವಂತಹ ನಮ್ಮ ಮಹದೇವ್ ಪ್ರಸಾದಿಗೆ ಎಲ್ಲವೂ ಒಳ್ಳೆಯದಾಗಲೆಂದು ಹಾರೈಸುತ್ತೇವೆ.